ಎಲೆಕ್ಷನ್ನ ಈ ಹೊತ್ತಲ್ಲಿ ಪವರ್ ಸೆಂಟರ್ ಆಗಿದೆ ದಳಪತಿ ನಿವಾಸ. ಎಲೆಕ್ಷನ್ ಸಂದರ್ಭದಲ್ಲಿ ಪವರ್ ಸೆಂಟರ್ ಆಗಿ ಬದಲಾಗಿದೆ ಕುಮಾರಸ್ವಾಮಿ ಅವರ ಮನೆ. ಕುಮಾರಸ್ವಾಮಿ ಅವರ ಮನೆಗೆ ತುಮಕೂರು ಅಭ್ಯರ್ಥಿ ವಿ ಸೋಮಣ್ಣ ಭೇಟಿ ನೀಡಿದರು. ಮಂಡ್ಯದಲ್ಲಿ ನಿಂತು ಗೆಲ್ಲೋದ್ರಿಂದ ಎನ್ಡಿಎ ಮೈತ್ರಿಗೆ ಬೆಲೆ ಬರುತ್ತೆ ಅಂತ ಹೇಳಿದ್ದಾರೆ ಸೋಮಣ್ಣ. ಕುಮಾರಸ್ವಾಮಿ ಆರೋಗ್ಯದಲ್ಲಿ ಚೇತರಿಸಿಕೊಂಡಿದ್ದಾರೆ. ಎಚ್ಡಿಕೆ ಗೆಲುವು ಮೈತ್ರಿಕೂಟಕ್ಕೆ ಬೆಲೆ ತೋರಿಸೋದಕ್ಕೆ ಪ್ರೇರಣೆ ಇದು ಅಂತ ಸೋಮಣ್ಣ ಹೇಳಿದ್ದಾರೆ. ಸೋಮಣ್ಣ ಅವರು ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಒಂದು ಕುಮಾರಸ್ವಾಮಿ ಅವರ ಆರೋಗ್ಯವನ್ನ ವಿಚಾರಿಸಿದ್ರು. ಅದರ ಜೊತೆಗೆ ಮಂಡ್ಯ ಕ್ಷೇತ್ರದ ಕುರಿತಂತೆ ಒಂದಷ್ಟು ಮಾತು ಕೂಡ ಆಡಿದ್ದಾರೆ. ಕುಮಾರಸ್ವಾಮಿ ನಿವಾಸಕ್ಕೆ ಭೇಟಿ ಕೊಟ್ಟ ನಂತರ ವಿ ಸೋಮಣ್ಣ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಎಲೆಕ್ಷನ್ ಸಂದರ್ಭದಲ್ಲಿ ಪವರ್ ಸೆಂಟರ್ ಆಗಿದೆ ಜೆಪಿ ನಗರದ ಕುಮಾರಸ್ವಾಮಿ ಅವರ ನಿವಾಸ. ಅನೇಕ ನಾಯಕರು ಭೇಟಿ ನೀಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಯೋಗಕ್ಷೇಮ ವಿಚಾರಿಸ್ತಾ ಇದ್ದಾರೆ. ಅದರ ಜೊತೆಗೆ ತಮ್ಮ ಕ್ಷೇತ್ರದಲ್ಲಿ ಬೆಂಬಲವನ್ನ ಕೊಡುವಂತೆಯೂ ಕೂಡ ಸಹಕರಿಸುವಂತೆಯೂ ಕೂಡ ಮನವಿ ಮಾಡ್ತಾ ಇದ್ದಾರೆ. ನಾನು ದೇವೇಗೌಡರ ಗಡಿಯಲ್ಲಿ ಬೆಳೆದವನು. ಸುಮಾರು 30 ವರ್ಷ ನಾನು ದೇವೇಗೌಡರ ಜೊತೆಲಿದ್ದವನು. ರಾಜ್ಯದ ಆಗುವಗಳ ಬಗ್ಗೆ ಯಾರಿಗಾದರೂ ನಿರ್ದಿಷ್ಟವಾಗಿ ನಿಖರವಾಗಿ ಮಾಹಿತಿ ಇರ್ತಕ್ಕಂಥದ್ದು ದೇವೇಗೌಡರಿಗೆ, ಅವ್ರ ಕುಟುಂಬದವ್ರಿಗೆ. ಮತ್ತು ಅವರ ಒಂದು ಸ್ನೇಹ ಭಾರಿ ತುಂಬ ವರ್ಷದ್ದಿದೆ. ಆರೋಗ್ಯ ಚೇತರಿಸ್ಕೊಂಡಿದ್ದಾರೆ. ತುಂಬ ದೇವರು ಭಗವಂತ ಅವ್ರಿಗೆ ಆ ರೀತಿ ಆಗ್ತದೆ ಅಂತ ಯಾರು ಕನ್ಸ್ಕೊಂಡಿರಲ್ಲ. ಅವ್ರು ಒಳ್ಳೆತನ, ಅವ್ರ ತಂದೆ ತಾಯಿ ಆಶೀರ್ವಾದ, ಗುಣಮುಖರಾಗಿ ಬಂದಿದ್ದಾರೆ. ಮಂಡ್ಯದಲ್ಲಿ ನಿಂತು ಗೆಲ್ಲೋ ಜೊತೆಯಲ್ಲಿ ಕರ್ನಾಟಕದಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಎಷ್ಟು ಮಟ್ಟಿಗೆ ಬೆಂಬಲ ಇದೆ, ಬೆಲೆ ಇದೆ ಅನ್ನೋದನ್ನು ತೋರಿಸ್ತಕ್ಕಂಥ ಕೆಲಸಕ್ಕೆ ಭಗವಂತ ಅವರಿಗೆ ಪ್ರೇರಣೆ ಮಾಡಿದ್ದಾನೆ. ನಾನು ದೇವೇಗೌಡರ ಗಡಿಯಲ್ಲಿ ಬೆಳೆದವನು. ಸುಮಾರು 30 ವರ್ಷ ನಾನು ದೇವೇಗೌಡರ ಜೊತೆಲಿದ್ದವನು. ರಾಜ್ಯದ ಆಗುವಗಳ ಬಗ್ಗೆ ಯಾರಿಗಾದರೂ ನಿರ್ದಿಷ್ಟವಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.